ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಚಂದ್ರನ ಪ್ರಾರ್ಥನೆ ಎಷ್ಟು ಮಹತ್ವವಾಗಿರುತ್ತೆ ಈ ದಿನ ಅನ್ನೋದು ಕೂಡ ತಿಳಿಸ್ಕೊಟ್ರಿ. ಈಗ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಸ್ಪಂದನ ಅಂತ ಚಿಕ್ಕಮಗಳೂರಿಂದ, ಇವರ ಜನ್ಮ ದಿನಾಂಕ 6ನೇ ತಾರೀಕು 2ನೇ ತಿಂಗಳು 1999 ಮಧ್ಯಾಹ್ನ 12 ಗಂಟೆಗೆ. ಇವರ ಪ್ರಶ್ನೆ, KAS ಆಗ್ತೀನಾ ತಿಳಿಸಿ, ಹಾಗೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು. ಸ್ಪಂದನ ಅವರ ಪ್ರಶ್ನೆ, KAS ಮಾಡ್ತೀನಾ ಅಂತ ತಿಳಿಸ್ಕೊಡಿ, ಜೊತೆಗೆ ಆರೋಗ್ಯದ ಬಗ್ಗೆ ತಿಳಿಸಿ, ಮದುವೆ ಬಗ್ಗೆ ತಿಳಿಸ್ಕೊಡಿ. ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ, ಲಗ್ನದಲ್ಲೇ ಇದ್ದಾನೆ. ಕರ್ಮಾಧಿಪತಿ ಬಲಹೀನಾಗಿದ್ದರೆ ಕೆಲಸಕ್ಕೆ ಸ್ವಲ್ಪ ಪರಿಶ್ರಮ ಹೆಚ್ಚಾಗುತ್ತೆ, ಕೆಲಸದಲ್ಲಿ ವಿಪರೀತವಾದ ಪರಿಶ್ರಮ ತಗೊಳ್ಬೇಕಾಗತ್ತೆ. ಆದರೆ ನಿಮ್ಮ ಜಾತಕದಲ್ಲಿ ರವಿ ಬುಧ ದಶಮ ಸ್ಥಾನದಲ್ಲಿರ್ತಕ್ಕಂಥದ್ದು ಬಹಳ ಒಳ್ಳೆಯದು, ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಮತ್ತು ಪ್ರಧಾನವಾಗಿ ಈ ರವಿ ಮತ್ತು ಬುಧರು ನವಾಂಶದಲ್ಲಿ ಗ್ರಹಾಣಾಂ ಅಂಶಕ ಬಲಂ ಅಂತ ಶಾಸ್ತ್ರ ಹೇಳುತ್ತೆ. ರಾಶಿ ಕುಂಡಲಿಯಲ್ಲಿ ಏನು ನೋಡ್ತೀವಿ ಅದಕ್ಕಿಂತಲೂ ಹೆಚ್ಚಿನ ಪಾಲು ಇರ್ತಕ್ಕಂಥದ್ದು ನವಾಂಶದಲ್ಲಿ, ಹೆಚ್ಚಿನ ಸೂಕ್ಷ್ಮತೆ ಗುರುತಿಸ್ತಕ್ಕಂಥದ್ದು ಅಂತ. ಹೀಗಾಗಿ ಅಲ್ಲಿ ಚೆನ್ನಾಗಿದ್ದಾರೆ. ಹೀಗಾಗಿ ನೀವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಈಗ ಗುರುದಶೆಯಲ್ಲಿ ತಮಗೆ ನಡೀತಾ ಇರ್ತಕ್ಕಂಥದ್ದು ಶನೈಶ್ಚರನ ಕಾಲ. ನೋಡಿ, ಶನೈಶ್ಚರ ವೀಕ್ ಆಗಿದ್ದಾನೆ, ಅವನದೇ ಟೈಮ್ ನಡೀತಾ ಇದೆ. ಹೀಗಾಗಿ ನೀವು ಆಂಜನೇಯನ ಸ್ಮರಣೆ ಮಾಡಿ, ಆಂಜನೇಯನ ಪ್ರಾರ್ಥನೆ ಮಾಡಿದ್ರೆ ಶನೈಶ್ಚರನ ತೊಡಕುಗಳೆಲ್ಲ ನಿವಾರಣೆ ಆಗುತ್ತೆ. ಹೀಗಾಗಿ ಪ್ರತಿ ಶನಿವಾರ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಜೇನಿನಿಂದ ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ ಮತ್ತು ನಿಮ್ಮ ವಿದ್ಯಾಭ್ಯಾಸ ಮುಂದುವರಿಸಿ. ಆಂಜನೇಯನ ಕೃಪೆ ನಿಮಗೆ ಇರಲಿ ಅಂತ ನಾನೂ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇದ್ರ ಜೊತೆ ತಾವು ವಿವಾಹದ ಬಗ್ಗೆ ಕೇಳಿದ್ದೀರಾ. ಶನಿ ಮತ್ತು ಕುಜ ಈ ಎರಡು ಗ್ರಹಗಳ ಶಾಂತಿ ಬೇಕು. ಇದಾದ ನಂತರ, ಆ ಗ್ರಹ ಶಾಂತಿಯ ನಂತರದಲ್ಲಿ ಪ್ರಯತ್ನ ಮಾಡಿ. ನಿಮಗೆ ನೋಡಿ, 2025 ಈ 2025 ಜನವರಿಯಿಂದ ಏಪ್ರಿಲ್ ಆ ವೇಳೆಗೆ ಅವಕಾಶ ಆಗುವ ಸಾಧ್ಯತೆ ಇದೆ ವಿವಾಹಕ್ಕೆ. ತೊಡಕನ್ನು ನಿವಾರಣೆ ಮಾಡಿಕೊಳ್ಬೇಕು. ಶನಿ ಕುಜ ಶಾಂತಿ ಮಾಡಿಸಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸುಂದರ್ ಅಂತ ತುಮಕೂರಿಂದ, ಇವರ ಜನ್ಮ ದಿನಾಂಕ 29ನೇ ತಾರೀಕು 8ನೇ ತಿಂಗಳು 1985, ಹುಟ್ಟಿದ ಸಮಯ ಬೆಳಗಿನ ಜಾವ 3:30. ಇವರ ಪ್ರಶ್ನೆ, ಬರೀ ಕಷ್ಟಗಳೇ ಆಗಿದೆ, ಯಾವಾಗ ಒಳ್ಳೆ ಕಾಲ ಬರುತ್ತೆ ತಿಳಿಸಿ ಅನ್ನೋದು. ಸುಂದರ್ ಅವರ ಪ್ರಶ್ನೆ, ಬರೀ ಕಷ್ಟವೇ ಇದೆ ಸ್ವಾಮಿ, ಯಾವಾಗ ಹೊರಗೆ ಬರ್ತೀನಿ ಅಂತ. ಪಾಪ, ಹೌದು. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ. ಲಗ್ನದಿಂದ ವಸ್ತುತಃ ಕರ್ಮಸ್ಥಾನ, ವೃತ್ತಿಸ್ಥಾನ ತುಂಬ ಚೆನ್ನಾಗಿರಬೇಕು. ಇಲ್ಲಿಯೇ ಕರ್ಮಾಧಿಪತಿ ಕುಜ ನೀಚನಾಗಿದ್ದಾನೆ. ಈಗ ಪ್ರಸ್ತುತ ಟೈಮ್ ಅಂದರೆ ಅಟ್ ಪ್ರೆಸೆಂಟ್ ನಿಮಗೆ ಯಾವ ಗ್ರಹದ ಸಮಯ ನಡೀತಾ ಇದೆ ಅದು ಕೂಡ ತುಂಬ ಮುಖ್ಯ. ಈಗಲ್ವ ನಿಮಗೆ ಕಷ್ಟ ಬಂದು ಒದಗಿರೋದು. ಹೀಗಾಗಿ ಈ ಗುರುದಶೆ ನೋಡಿ, ನಿಮಗೆ 2012ರಿಂದನೂ ನಿಮಗೆ ಅಷ್ಟಾಗಿ ಅನಾನುಕೂಲವೇ ಇದೆ, ಅನುಕೂಲ ಅನ್ನೋ ಲಕ್ಷಣವೇ ಇಲ್ಲ. ಈಗ ಈಗ ನಡೀತಾ ಇರೋದು ಗುರುದಶೆಯಲ್ಲಿ ರಾಹುವಿನ ಭುಕ್ತಿ. ಗುರು ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ನೀಚಾರಿ ಷಷ್ಟ ವ್ಯಯ ಸಂಶ್ರಿತಾ ಹಿ ಶುಭಾ ಪ್ರಯಚ್ಛಂತ್ಯ ಶುಭಾನಿ ಸರ್ವೇ ಅಂತ ಶಾಸ್ತ್ರದ ಮಾತು. ನೀಚ ಸ್ಥಾನದಲ್ಲಿದ್ದಂಥ ಶುಭಗ್ರಹವೂ ಕೂಡ ಒಳ್ಳೆಯ ಫಲ ಕೊಡಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಇದು ಕಷ್ಟಕ್ಕೆ ಕಾರಣ ಏನಪ್ಪ ಅಂದರೆ, ಗ್ರಹಗಳ ದುರ್ಬಲತೆಯೇ ನಮಗೆ ಒಂದು ದಾರಿ ತೋರಿಸುತ್ತೆ, ಕಷ್ಟವಾದ ಹಾದಿಯನ್ನು ತಂದಿಟ್ಬಿಡುತ್ತೆ. ಇದಕ್ಕೇನಪ್ಪ ಪರಿಹಾರ, ಏನು ಮಾಡೋದು? ಗುರು ಪ್ರಾರ್ಥನೆ ಮಾಡಿ, ಗುರುಚರಿತ್ರೆ ಅದನ್ನು ನೋಡಿ, ಶ್ರದ್ಧೆಯಿಂದ ಗುರುಚರಿತ್ರೆ ಪಾರಾಯಣ ಮಾಡಿ. ಯಾವುದಾದ್ರು ಗುರುಕ್ಷೇತ್ರದಲ್ಲಿ ಮಾಡಿ, ಸಾಧ್ಯವಾದರೆ ಒಂದು ಸಲ ಗಾಣಗಾಪುರಕ್ಕೆ ಹೋಗಿ ಬನ್ನಿ, ಅಲ್ಲಿ ಗುರುಚರಿತ್ರೆಯನ್ನು ನೀವು ಪಾರಾಯಣ ಮಾಡಿ. ಖಂಡಿತ ನಿಸ್ಸಂಶಯವಾಗಿ ಈ ಒಂದು ಕಷ್ಟ, ತೊಡಕು, ನೋವು, ವ್ಯಥೆ ಏನಿದೆ ಇದರಿಂದ ಖಂಡಿತ ಹೊರಬರ್ತೀರ. ನಂಬಿಕೆಯಿಂದ, ಶ್ರದ್ಧೆಯಿಂದ ಸೇವೆ ಮಾಡಿ, ಒಳ್ಳೆಯದಾಗಲಿ ತಮಗೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ರುದ್ರೇಶ್ ಅಂತ ಶಿವಮೊಗ್ಗದಿಂದ, ಇವರ ಜನ್ಮ ದಿನಾಂಕ 16/8/2005 ಬೆಳಗ್ಗೆ 11 ಗಂಟೆ. ಇವರ ಪ್ರಶ್ನೆ, ಶಿಕ್ಷಣ ಹಾಗೆ ಇವರಿಗೆ ಕ್ರಿಕೆಟಲ್ಲಿ ಆಸಕ್ತಿ ಇದೆ, ಅದರ ಬಗ್ಗೆ ಕೂಡ ತಿಳಿಸ್ಕೊಡಿ ಅನ್ನೋದು ಇವರ ಪ್ರಶ್ನೆ. ರುದ್ರೇಶ್ ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಅವರಿಗೆ ಕ್ರಿಕೆಟಲ್ಲಿ ತುಂಬ ಇಷ್ಟ ಇದೆ, ಅದನ್ನು ಮುಂದುವರಿಸಬಹುದಾ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಈ ಪಂಚಮ ಸ್ಥಾನದ ಅಧಿಪತಿ ನಿಮ್ಮ ಜಾತಕದಲ್ಲಿ ಶನೈಶ್ಚರ, ಅವನು ಕರ್ಮಸ್ಥಾನದಲ್ಲಿ ಇದ್ದಾನೆ. ಶನೈಶ್ಚರನ ಮನೆ ಅದು.
ಆದರೆ ನವಾಂಶದಲ್ಲಿ ಅವನು ಉಚ್ಚಾಂಶ ತೆಗೆದುಕೊಂಡಿದ್ದಾನೆ, ತುಂಬ ಒಳ್ಳೆಯದು. ಮತ್ತು ನಿಮಗೆ ರುಚಕ ಯೋಗ ಇದೆ, ಅದು ಕೂಡ ಒಳ್ಳೆಯದು. ಹೀಗಾಗಿ ನೀವು ಏನು ಅಪೇಕ್ಷೆ ಮಾಡ್ತಾ ಇದ್ದೀರೋ ಕ್ರಿಕೆಟಲ್ಲಿ ಮುಂದುವರಿಬೇಕು ಅಂತ, ಸತ್ವ ಬೇಕು, ಅದಕ್ಕೆ ತುಂಬ ಸ್ಟ್ರೆಂತ್ ಬೇಕು. ಹೀಗಾಗಿ ಈ ಸ್ಟ್ರೆಂತನ್ನು ಮತ್ತು ಆ ಒಂದು ಫೋರ್ಸ್ ಅಂತೀವಲ್ಲ, ಕ್ರೀಡಾಪಟುಗಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಲವಲವಿಕೆ ಮತ್ತು ಶಕ್ತಿ, ಸತ್ವ, ಅದನ್ನು ಕುಜ ತಂದು ಕೊಡ್ತಕ್ಕಂಥವನು. ಹೀಗಾಗಿ ಆ ಒಂದು ಲಕ್ಷಣ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೀಗಾಗಿ ತಾವು ಪ್ರಯತ್ನ ಮಾಡಬಹುದು, ಪ್ರಯತ್ನದಲ್ಲಿ ಮುಂದುವರಿರಿ. ಆ ಪ್ರಯತ್ನಕ್ಕೆ ವಿಶಿಷ್ಟವಾದ ಫಲ ಸಿಗುತ್ತೆ ಕೂಡ. ಯಾಕಂದರೆ ಗ್ರಹಗಳೆಲ್ಲ ಚೆನ್ನಾಗಿರುವಂತಹ ಸಂದರ್ಭದಲ್ಲಿ ಒಳ್ಳೆಯ ಕಡೆ ನಾವು ನೋಡಿ, ಒಳ್ಳೆಯ ಸದ್ಭೂಮಿಯಲ್ಲಿ ಒಳ್ಳೆಯ ಉತ್ಕೃಷ್ಟವಾದ ಬೀಜ ಬಿತ್ತನೆ ಮಾಡಿದ್ರೆ ಅದು ಸಂಪೂರ್ಣ ಶುಭ ಫಲವನ್ನು ತಂದುಕೊಡುತ್ತೆ, ಸಮೃದ್ಧವಾದ ಫಲವನ್ನು ತಂದುಕೊಡುತ್ತೆ. ಹೀಗಾಗಿ ನೀವು ಪ್ರಯತ್ನ ಮಾಡಿ, ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ, ಒಳ್ಳೆಯದಾಗಲಿ ತಮಗೆ. ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಇನ್ನು ಕ್ರೋಧಿ ಸಂವತ್ಸರದ 2ನೇ ದಿನ ನಿನ್ನೆ ವರ್ಷದ ಒಂದು ಭವಿಷ್ಯವನ್ನು ನೋಡಿದ್ವಿ 12 ರಾಶಿಗಳಿಗೆ. ಈಗ 12 ರಾಶಿಗಳ ಫಲಾಫಲಗಳನ್ನು, ದಿನದ ಫಲಾಫಲಗಳನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.